ಆರಾಧನಾ ಮಹೋತ್ಸವ ಮತ್ತು ಪುರಂದರದಾಸರ ಭಜನ ಸ್ಪರ್ಧೆಯ ಫಲಿತಾಂಶಕ್ಕಾಗಿ ತಾವು ಕಾಯುತ್ತಿದ್ದೀರಿ. ಸಭಾ ಕಾರ್ಯಕ್ರಮದ ಆರಂಭವನ್ನು ಮಾಡಲಿದ್ದೇವೆ. ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವ ಸಂಘದ ಅಧ್ಯಕ್ಷರಾದ ಸುಕುಮಾರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಇಂದ್ರಾಣಿ ದಿವಾಕರ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಂಘದ ಉಪ ಅಧ್ಯಕ್ಷರಾದ ಶ್ರೀಯುತ ಲೋಕನಾಥ್ ಶೆಟ್ಟಿ, ಉಪ ಕಾರ್ಯಾಧ್ಯಕ್ಷರಾದ ದೇವದಾಸ್ ಕುಡಲ್, ಗೌರವ ಪ್ರಧಾನ ಕಾರ್ಯದರ್ಶಿ ಪ್ರೊಫೆಸರ್ ಅಜಿತ್ ಬಿ ಉಬ್ರಾಣಿ, ಗೌರವ ಕೋಶಾಧಿಕಾರಿ ತಾರನಾಥ್ ಎಸ್ ಅಮೀನ್, ಗೌರವ ಜೊತೆ ಕೋಶಾಧಿಕಾರಿ ಶ್ರೀಮತಿ ವಿಮಲಾವಿ ಶೆಟ್ಟಿ, ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷ್ಮಾ ಡಿ ಶೆಟ್ಟಿ, ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೂ ಇಂದು ಬಹಳ ಒಂದು ಕಷ್ಟದ ಕೆಲಸ ತೀರ್ಪು ನೀಡುವುದು. ಆ ತೀರ್ಪು ನೀಡುವಂತ ಕೆಲಸವನ್ನು ಮಾಡಿದ್ದಾರೆ. ಊರಿನಿಂದ 3 ಮಂದಿ ತೀರ್ಪುಗಾರರು ಆಗಮಿಸಿದ್ದಾರೆ. ಶ್ರೀಯುತ ಸಚಿನ್ ಸುವರ್ಣ ಶಶಿತ್ಲು, ಶ್ರೀಯುತ ಚಂದ್ರಶೇಖರ್ ಸುವರ್ಣ ಹಾಗೂ ಶ್ರೀಯುತ ಪ್ರಕಾಶ್ ಕುಳಾಲ್ ಮಂದರ್ತಿ ಇವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇನೆ. ಮತ್ತು ತೀರ್ಪುಗಾರರನ್ನು ಸ್ವಾಗತಿಸಿದ್ದಾರೆ ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ. ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತು ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆಯಾದ ಶ್ರೀಮತಿ ಸುಷ್ಮಾ ಡಿ ಶೆಟ್ಟಿ ಅವರಿದ್ದಾರೆ. ಮೊದಲಾಗಿ ವಿಘ್ನ ವಿನಾಶಕ ವಿನಾಯಕನನ್ನು ನೆನೆಯುತ್ತಾ ನಮ್ಮ ಆರಾಧ್ಯ ದೇವರಾದ ಮಂಜುನಾಥ ಒಡೆಯರಿಗೆ ಪಾದಕ್ಕೆ ಎರಗುತ್ತಾ ಮಾತಾ ಭ್ರಮರಾಂಬ ಎಂದು ಸುಖಿಸುತ್ತಾ ಕರ್ನಾಟಕ ಸಂಘ ಡೊಂಬೋಲಿಯ ಲಲಿತಾ ಕಲಾ ವಿಭಾಗದ ವತಿಯಿಂದ ಆಯೋಜಿಸಲ್ಪಟ್ಟಿರುವ ಶ್ರೀ ಪುರಂದರದಾಸರ ಆರಾಧನಾ ಮಹೋತ್ಸವದ ಸಂಭ್ರಮೋತ್ಸವದಲ್ಲಿ ನಮ್ಮೊಂದಿಗೆ ಜೊತೆಯಾಗಿರುವ ನಮ್ಮ ಸರ್ವ ಕನ್ನಡ ಅಭಿಮಾನಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕರ್ನಾಟಕ ಸಂಘದ ಅಧ್ಯಕ್ಷರಾದ ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಸದಾ ಪ್ರೋತ್ಸಾಹ
ಅವರನ್ನು ಆದರದಿಂದ ಸ್ವಾಗತಿಸಿದ್ದೇವೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಮ್ಮ ಕರ್ನಾಟಕ ಸಂಘದ ಕಾರ್ಯಾಧ್ಯಕ್ಷರಾಗಿರುವ ಡಾಕ್ಟರ್ ಇಂದ್ರಾಣಿ ದಿವಾಕರ್ ಶೆಟ್ಟಿ ಅವರನ್ನು ಹೃದಯಾಂತರಾಳದಿಂದ ಸ್ವಾಗತಿಸಿದ್ದೇವೆ. ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಲೋಕರಾಜ್ ಶೆಟ್ಟಿ ಅವರಿಗೂ ಕೂಡ ಸ್ವಾಗತವನ್ನು ಬಯಸಿದ್ದೇವೆ. ಹಾಗೂ ಉಪಾಧ್ಯಕ್ಷರಾದ ಶ್ರೀ ದೇವದಾಸ್ ಪುರ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಕಾರ್ಯದರ್ಶಿಯಾದ ಅಜಿತ್ ಪಿ ಉಮ್ರಾಣಿ ಸರ್ ಹಾಗೂ ಕೋಶಾಧಿಕಾರಿ ತಾರನಾಥ್ ಅಮೀರ್ ಹಾಗೂ ಜೊತೆ ಕೋಶಾಧಿಕಾರಿಯಾದ ವಿಮ್ಲಾ ಶೆಟ್ಟಿ ಅವರು ಹಾಗೂ ಎಲ್ಲ ಪದಾಧಿಕಾರಿಗಳನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಲಲಿತಾ ಕಲಾ ವಿಭಾಗದ ಕಾರ್ಯದರ್ಶಿ ನಮ್ಮ ಹೆಮ್ಮೆಯ ರಮೇಶಣ್ಣ ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಬಹಳ ಹುರುಪಿನಿಂದ ಕೈ ಚಾಚುವ ಇಂದಿನ ಕಾರ್ಯಕ್ರಮದಲ್ಲಿ ವೈಶಿಷ್ಟ್ಯಪೂರ್ಣ ನಿರೂಪಣೆ ನೀಡುವ ವಸಂತಣ್ಣನವರಿಗೆ ಪ್ರೀತಿಯ ಸ್ವಾಗತ. ಮಹಿಳಾ ವಿಭಾಗದ ಕಾರ್ಯದರ್ಶಿ ಆಶಕನ ನೇತೃತ್ವದಲ್ಲಿ ನಮ್ಮ ಮಹಿಳಾ ಸದಸ್ಯರು ಒಂದು ಡ್ರೆಸ್ ಕೋಡ್ ಮಾಡಿ ಮಧುರ ಸ್ವರದಲ್ಲಿ ಭಜನೆ ಹಾಡಿ ನಮ್ಮ ಭಜನಾ ಸ್ಪರ್ಧೆಗೆ ಚಾಲನೆ ನೀಡಿದ್ದಾರೆ. ಅವರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಹಾಗೂ ಅಭಿನಂದನೆ. ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅತ್ಯುತ್ತಮವಾಗಿ ಭಜನೆಗಳನ್ನು ಪ್ರಸ್ತುತಪಡಿಸಿದ 11 ಭಜನಾ ತಂಡ ಹಾಗೂ ಮಕ್ಕಳ ಕುಣಿತ ಭಜನೆಯಲ್ಲಿ ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ ಇಂದಿನ ಸ್ಪರ್ಧೆಯ ಮೆರಗನ್ನು ಹೆಚ್ಚಿಸಿದ 8 ತಂಡಗಳ ಸ್ಪರ್ಧಿಗಳನ್ನು ಹಾಗೂ ಅವರ ಪ್ರತಿನಿಧಿಗಳನ್ನು ಹೃದಯಾಂತರದಿಂದ ಸ್ವಾಗತಿಸುತ್ತೇವೆ. ವಿಶೇಷವಾಗಿ ಸ್ಥಾನದ 2 ತಂಡಗಳು ವರ್ತಕನಗರ ಕನ್ನಡ ಸಂಸ್ಥೆ, ನವೋದಯ ಸಂಘ, ಸಾಕಿನಾಗದಿಂದ ಕೆಲವು ವಿಶೇಷ ಮುಂಬೈಯಿಂದ 4-5 ಟೀಮ್ ಬಂದಿದೆ ತುಂಬಾ ದೂರದಿಂದ. ಅವರಿಗೂ ನನ್ನ ಮನಪೂರ್ವಕ ಸ್ವಾಗತ ಮತ್ತು ಧನ್ಯವಾದ. ಅಸಲ್ಪಾದಿಂದ ಬಂದಿದ್ದಾರೆ. ಹಾಗೂ ಇನ್ನು ಸ್ಪರ್ಧೆಗೆ ಅತ್ಯುತ್ತಮ ತೀರ್ಪನ್ನು ನೀಡಿದ ತೀರ್ಪುಗಾರರಾದ ಶ್ರೀಯುತ ಪ್ರಕಾಶ್ ಕುಲಾರ್ ಹಾಗೂ ಶ್ರೀಯುತ ಸಚಿನ್ ಸುವರ್ಣ ಹಾಗೂ ಶ್ರೀಯುತ ಚಂದ್ರಶೇಖರ್ ಸುವರ್ಣ ಅವರಿಗೂ ಮನದಾಳದ ಸ್ವಾಗತವನ್ನು ಬಯಸುತ್ತೇವೆ. ಹಾಗೂ ನಮ್ಮ ಕರೆಗೆ ಹೋಗೊಟ್ಟು ಬಂದಿರುವ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳಿಗೆ, ಛಾಯಾಚಿತ್ರಕರಾದ ಸತೀಶ್ ಶೆಟ್ಟಿ, ಪತ್ರಕರಾದ ರವಿ ಬಿ ಅಂಜನ್, ಮುಂಬೈ ನ್ಯೂಸ್ ಜಯರಾಮಣ್ಣ ಹಾಗೂ ಗುರುರಾಜ್ ಪೊಟ್ಟೀಸ್ ಇವರಿಗೂ ನನ್ನ ಪ್ರೀತಿಯ ಸ್ವಾಗತ. ಹಾಗೂ ಮಂಜುನಾಥ ಶಾಲೆಯ ಮುಖ್ಯ ಅಧ್ಯಾಪಕಿ ಹಾಗೂ ಅಧ್ಯಾಪಕರ ಕಾಲೇಜಿನ ಪ್ರಿನ್ಸಿಪಾಲ್ ಶ್ರೀಮತಿ ಸುಶೀಲಾ ಮೇಡಮ್ ಅವರಿಗೂ ಆದರದ ಸ್ವಾಗತ. ನೆರೆದಿರುವ ನನ್ನೆಲ್ಲ ಆತ್ಮೀಯರಿಗೂ ಆದರದ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕ ಸಂಘ ಕರ್ನಾಟಕ ಜನರ ಹೆಮ್ಮೆಯ ಸಂಘ. ಲಲಿತಾ ಕಲಾ ವಿಭಾಗ, ವಾಚನ ವಿಭಾಗ, ಮಹಿಳಾ ವಿಭಾಗ, ಕ್ರೀಡಾ ವಿಭಾಗ ಈ 4 ವಿಭಾಗಗಳು ಕರ್ನಾಟಕ ಸಂಘದ ಅವಿಭಾಜ್ಯ ಅಂಗಗಳು. ಪ್ರತಿಯೊಂದು ವಿಭಾಗವು ತನ್ನದೇ ಆದ ಜವಾಬ್ದಾರಿಗಳನ್ನು ಹೊಂದಿದ್ದು ಸಮಾಜಪರ ಕಾರ್ಯಕಲಾಪಗಳನ್ನು ತಮ್ಮದೇ ಆದ ನಿಟ್ಟಿನಲ್ಲಿ ನೆರವೇರಿಸಿಕೊಂಡು ಬರುತ್ತಿವೆ. ಲಲಿತಾ ಕಲಾ ವಿಭಾಗದ ಕಾರ್ಯದರ್ಶಿಯಾದ ನನಗೆ ನಮ್ಮ ವಿಭಾಗದಲ್ಲಿ ಪ್ರತಿ ವರ್ಷ ಜರುಗುತ್ತಿರುವ ಕಾರ್ಯಕಲಾಪಗಳ ಬಗ್ಗೆ ತಿಳಿಸಲು ತುಂಬಾ ಹೆಮ್ಮೆ ಅನಿಸುತ್ತದೆ. ಪ್ರತಿ ವರ್ಷ ಲಲಿತಾ ಕಲಾ ವಿಭಾಗದ ವತಿಯಿಂದ ಸಂಘದ ಸದಸ್ಯರಿಗೆ ವಿಹಾರಕೂಟವನ್ನು ಆಯೋಜಿಸುತ್ತಾ ಬರುತ್ತಿದ್ದೇವೆ. ಈ ವರ್ಷವೂ ನಾವು ವಿಹಾರಕೂಟವನ್ನು ಕೊಫೋಲಿಯಾ ಮ್ಯಾಜಿಕಕ್ಕೆ ಆಯೋಜಿಸಿದ್ದು ಸುಮಾರು 200 ಮಂದಿ ವಿಹಾರಕೂಟದಲ್ಲಿ ಭಾಗವಹಿಸಿದರು. ಬಹಳ ಸಂತಸ ತಂದಿದೆ. ಹೀಗೆ ಪ್ರತಿ ವರ್ಷವೂ ನಿಮ್ಮ ಸಹಕಾರವನ್ನು ಬಯಸುತ್ತೇವೆ. ನಾಡ ಹಬ್ಬವನ್ನು ನಾವು ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಮಹಿಳಾ ವಿಭಾಗ ಮತ್ತು ಲಲಿತಾ ಕಲಾ ವಿಭಾಗ ಜಂಟಿಯಾಗಿ ಕನ್ನಡಿಗರಿಗಾಗಿ ಏನಾದರೂ ಸ್ಪರ್ಧೆಯನ್ನು ಆಯೋಜಿಸಿ ಅವರ ಕಲೆಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದ್ದೇವೆ. ಅಲ್ಲದೆ ದೊಮ್ಮೂಲಿ ಠಾಕೂಲಿ ಪರಿಸರದ ಮಕ್ಕಳಿಗಾಗಿ 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಚಿತ್ರಕಲಾ ಸ್ಪರ್ಧೆಯನ್ನು ಆಯೋಜಿಸಿದ್ದೇವೆ. ಈ ವರ್ಷ ಕೂಡ 100ಕ್ಕೂ ಅಧಿಕ ಮಕ್ಕಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ನಮ್ಮ ಸ್ಪರ್ಧೆಯ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರೆಲ್ಲರಿಗೂ ನಾನು ಮೊದಲೊಮ್ಮೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದು ನಡೆದ 2 ಸ್ಪರ್ಧೆಯಲ್ಲಿ ಒಟ್ಟು 19 ತಂಡಗಳು ಭಾಗವಹಿಸಿ ಪ್ರೋತ್ಸಾಹವನ್ನು ನೀಡಲಿವೆ. ಮಕ್ಕಳ ಪರೀಕ್ಷೆ ನಡೆಯುತ್ತಿದ್ದರೂ ಮಕ್ಕಳನ್ನು ಪ್ರೋತ್ಸಾಹಿಸಿ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಹುರಿದುಂಬಿಸಿದ ಪಾಲಕರಿಗೆ ನನ್ನ ಹೃದಯಾಂತರಾಳದ ವಂದನೆಗಳು. ಮುಂಬರುವ ಪ್ರತಿ ವರ್ಷದಲ್ಲಿ ತಮ್ಮ ಪ್ರೋತ್ಸಾಹ ಹೀಗೆ ಇರಲೆಂದು ಕೇಳಿಕೊಳ್ಳುತ್ತೇನೆ.
ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈಗ 2 ಮಾತು ಶ್ರೀ ಪುರಂದರದಾಸರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇವೆ. ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ, ಹರಿದಾಸ ಸಾಹಿತ್ಯದ ಪ್ರಮುಖ ಸ್ತಂಭ. ಹಂಪಿಯಲ್ಲಿ ನೆಲೆಸಿದ ಇವರು ಶ್ರೀನಿವಾಸ ನಾಯಕ ಎಂಬ ಜಿಪುಣ ವ್ಯಾಪಾರಿಯಾಗಿದ್ದಾಗ ಪತ್ನಿಯ ಮೂಗುತಿಯ ಪವಾಡದಿಂದ ಜ್ಞಾನೋದಯವಾಗಿ ಅಪಾರ ಆಸ್ತಿಯನ್ನು ದಾನ ಮಾಡಿ ಶ್ರೀ ಪುರಂದರ ವಿಠಲನ ದಾಸರಾದರು. ಸಾವಿರಾರು ಕೀರ್ತನೆ ದೇವನಾಮಗಳ ಮೂಲಕ ಭಕ್ತಿ ಮತ್ತು ಸಮಾಜ ಸುಧಾರಣೆಯ ಸಂದೇಶ ಸಾರಿದರು. ಇನ್ನು ಇದರ ಬಗ್ಗೆ ತುಂಬಾ ವಿಮರ್ಶೆ ಮಾಡಲಿಕ್ಕಿದ್ದಾರೆ. ನಮ್ಮ ಗೆಸ್ಟ್ ಬಂದಿದ್ದಾರೆ. ಅವರು ಇನ್ನೆಷ್ಟು ನಾನು ಅದರ ಬಗ್ಗೆ ಹೇಳಲು ಹೋಗುವುದಿಲ್ಲ. ಭಗವಂತನ ನಾಮಸ್ಮರಣೆ ಅವರಿಗೆ ಉಂಟು. ಹಾಗೆ ಇಂದಿಲ್ಲಿ ಒಟ್ಟು 11 ಭಜನಾ ತಂಡಗಳು, 8 ಕುಣಿತ ತಂಡಗಳು ಪುರಂದರದಾಸರ ಕೀರ್ತನೆಗಳಿಂದ ನಮ್ಮ ಮನವನ್ನು ಪ್ರಫುಲ್ಲಗೊಳಿಸಿದರು. ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಹಾರೈಸಿದ ನನ್ನ ಮಾತಿಗೆ ಪೂರ್ಣ ವಿರಾಮ ಕೊಡುತ್ತೇನೆ. ನಮ್ಮ ನುಡಿಯನ್ನು ಇಟ್ಟಂತ ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷ್ಮಾ ಶೆಟ್ಟಿ ಅವರಿಗೆ ಕೃತಜ್ಞತೆಗಳನ್ನು ಅರ್ಪಿಸುತ್ತಾ, ಇದೀಗ ಇಂದಿನ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದವರು ನಮ್ಮವರೇ, ಸಂಘದ ಅಧ್ಯಕ್ಷರಾದ ಸುಕುಮಾರ್ ಶೆಟ್ಟಿ ಅವರು. ಸುಕುಮಾರ್ ಶೆಟ್ಟಿ ಅವರು ಸಂಘದ ಅಧ್ಯಕ್ಷರು, ಈ ಹಿಂದೆ ಕಾರ್ಯಾಧ್ಯಕ್ಷರಾಗಿ ದುಡಿದಿದ್ದಾರೆ. ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಎಷ್ಟು ಕೆಲಸ ಇದೆ ಅಂತ ನಮ್ಮ ಇಲ್ಲಿ ಇಂದಿನ ಕಾರ್ಯ ಸಚಿನ್ ಸುವರ್ಣ ಸಸಿ ಇವರ ಕಿರುಪರಿಚಯ. ಇವರು ಸಮುದ್ರ ಕಿನಾರೆಯಲ್ಲಿ ನೆಲೆನಿಂದ ಭಗವತಿ ಕ್ಷೇತ್ರದ ಸಸಿಕ್ಲು ಕದಿಗೆ ಗ್ರಾಮದ ದಂಪತಿಗಳಾದ ಶ್ರೀ ದಿವಂಗತ ನಾಗೇಶ್ ಮೆಂಡನ್ ಮತ್ತು ಶ್ರೀಮತಿ ಪುಷ್ಪ ಸುವರ್ಣ ಇವರ ಸುಪುತ್ರರು. ಜಾನಪದ, ಕುಣಿತ, ನಾಟಕ ಕಲಾವಿದ ಹಾಗೂ ಒಳ್ಳೆಯ ಹಾಸ್ಯ ನಟ. ವಿವಿಧ ಶಾಲಾ ಮಕ್ಕಳಿಗೆ ಜಾನಪದದ ಕುಣಿತ ಕಲಿಸುವಿಕೆ ಹಾಗೂ ಸಸಿಕ್ಲು ಯುವಕ ಮಂಡಳದ ಸಕ್ರಿಯ ಕಾರ್ಯಕರ್ತರು. ರಾಜ್ಯ ಮಟ್ಟದ ವಿವಿಧ ಮಕ್ಕಳ, ಮಹಿಳೆಯರ, ಪುರುಷರ ಕುಣಿತ ಭಜನಾ ಸ್ಪರ್ಧೆಗಳಲ್ಲಿ ಅತಿ ಹೆಚ್ಚು ಪ್ರಥಮ ಸ್ಥಾನವನ್ನು ತನ್ನ ಮುಡಿಗೇರಿಸಿದ ಹಾಗೂ ಶ್ರೀ ರಾಧಾಕೃಷ್ಣ ಭಜನಾ ಮಂಡಳಿ ಕದಿಗೆ ಇಲ್ಲಿಯ ಭಜನಾ ನೃತ್ಯ ಗುರುವಾಗಿ ತಮ್ಮ ಗುರುಗಳಾದ ಶ್ರೀಯುತ ಪ್ರದೀಪ್ ರವರ ಆಶೀರ್ವಾದದಿಂದ ಅತಿ ಹೆಚ್ಚು ಶಿಷ್ಯರನ್ನು ವೇದಿಕೆಗೆ ಪರಿಚಯಿಸಿದ ಬಹುಮುಖ ಪ್ರತಿಭಾವಂತರು. ಹಾಗೆ ರಾಜ್ಯ ಮಟ್ಟದಲ್ಲಿ ನಡೆಯುವ ಯುವ ಜನೋತ್ಸವ ಹಾಗೂ ಯುವಜನ ಮೇಳದಲ್ಲಿ ಜಾನಪದ ನೃತ್ಯ, ವಾದ್ಯ, ಸಂಗೀತ ಸ್ಪರ್ಧೆಗಳಲ್ಲಿ ಕೂಡ ಅನೇಕ ಬಾರಿ ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಮುಂಬೈನಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇವರ ಹಾಸ್ಯ ನಟನೆಯನ್ನು ಗುರುತಿಸಿ ವಿಶೇಷ ಪುರಸ್ಕಾರವನ್ನು ಕೂಡ ಅಲ್ಲಿಯ ಹೆಮ್ಮೆಯ ಸಂಸ್ಥೆ ಅವರಿಗೆ ನೀಡಿದ್ದಾರೆ. ಇವರು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ಭಜನಾ ಸ್ಪರ್ಧೆಗಳಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಾರೆ. ಇವರಿಗೆ ನಮ್ಮ ಆರಾಧ್ಯ ಒಡೆಯ ಮಂಜುನಾಥನು ಆಯುರಾರೋಗ್ಯ ಭಾಗ್ಯವನ್ನು ಕೊಟ್ಟು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಇವರನ್ನು ಸಂಘದ ಕಾರ್ಯಾಧ್ಯಕ್ಷರಾದ ಹೈದರಾಳಿ ದಿವಾಕರ್ ಶೆಟ್ಟಿ, ಅಧ್ಯಕ್ಷರಾದ ಸುಕುಮಾರ್ ಶೆಟ್ಟಿ, ಗೌರವ ಪ್ರಧಾನ ಕಾರ್ಯದರ್ಶಿಯಾದ ಪ್ರೊಫೆಸರ್ ಉಮ್ರಾಣಿ ಅವರು ಗೌರವಿಸಬೇಕಾಗಿ ಧನ್ಯವಾದ. ಇಂದಿನ ನಮ್ಮ ಸ್ಪರ್ಧೆಯ ತೀರ್ಪುಗಾರರಲ್ಲಿ ಒಬ್ಬರಾದ ಶ್ರೀಯುತ ಚಂದ್ರಶೇಖರ್ ಕೆ ಸುವರ್ಣ ಇವರು ಕಲಾ ಸಾಮ್ರಾಟ್ ಎಂಬ ಬಿರುದನ್ನು ಪಡೆದಿದ್ದು, ಪ್ರಸ್ತುತ ಉಡುಪಿ ವಲಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದರಗಡಿಯಲ್ಲಿ ದೈಹಿಕ ಶಿಕ್ಷಣದ ಶಿಕ್ಷಕರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಇವರು ನಾಡಿನಾದ್ಯಂತ ಹಾರ್ಮೋನಿಯಂ, ಕೀಬೋರ್ಡ್, ಕೊಡಲು ಮತ್ತು ಸ್ಯಾಕ್ಸೋಫೋನ್ ವಾದನದ ಕಾರ್ಯಕ್ರಮವನ್ನು ನೀಡುತ್ತಾ ಬರುತ್ತಿದ್ದಾರೆ. 1999-2000 ಸಾಲಿನಲ್ಲಿ ನಡೆದ ರಾಷ್ಟ್ರೀಯ ಮಟ್ಟದ ಮೈಲುದ್ದ ಓಟದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. 2012ರಲ್ಲಿ ದುಬೈ ತುಳು ಸಂಘದಲ್ಲಿ ಸ್ಯಾಕ್ಸೋಫೋನ್ ವಾದನ ಮತ್ತು 2014ರಲ್ಲಿ ಬಹರೇನ್ ತುಳು ಸಂಘದಲ್ಲಿ ವಾದ್ಯ ಮತ್ತು ಸಂಗೀತದ ಪ್ರದರ್ಶನವನ್ನು ನೀಡಿ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದಾರೆ.
ಪಡೆದು ಜಿಲ್ಲೆಯ ಹೆಸರಾಂತ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ವಿಷ್ಣು ಭಜನಾ ಮಂಡಳಿಯ ಸದಸ್ಯರಾಗಿ ಮಂಡಳಿಯನ್ನು ಮುನ್ನಡೆಸುತ್ತಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚಿನ ಭಜನೆ ಮತ್ತು ಕುಣಿತ ಭಜನೆಯಲ್ಲಿ ತೀರ್ಪುಗಾರರಾಗಿ ತೀರ್ಪು ನೀಡಿದ ಅಪಾರ ಅನುಭವ ಇವರಿಗಿದೆ. ಇವರ ಭವಿಷ್ಯದ ಬದುಕು ಇನ್ನಷ್ಟು ಪ್ರಜ್ವಲಿಸಲಿ, ಸಮಾಜಕ್ಕೆ ಇವರಿಂದ ಶತಕಾಲದವರೆಗೆ ಸೇವೆ ಸಿಗುವಂತಾಗಲಿ ಎಂದು ಆರಾಧ್ಯ ದೇವರಾದ ಒಡೆಯ ಮಂಜುನಾಥರಿಗೆ ಪ್ರಾರ್ಥನೆ. ಧನ್ಯವಾದ. ಅವರನ್ನು ಸಂಘದ ಉಪಾಧ್ಯಕ್ಷರಾದ ಲೋಕನಾಥ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ತಾರನಾಥ್ ಕುಂದರ್ ಹಾಗೂ ಉಪ ಕಾರ್ಯಾಧ್ಯಕ್ಷರಾದ ದೇವದಾಸ್ ಕೂಡ ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ. ಜಡ್ಜ್ಗಳ ಒಬ್ಬರಾದ ಪ್ರಕಾಶ್ ಕುಲಾಲ್ ಮಂದಾತಿ ಇವರು ನಮಸ್ತೆ ಭಾರತ್ ಟ್ರಸ್ಟ್ನ ಪ್ರಧಾನ ಕುಣಿತ ಭಜನಾ ತರಬೇತುದಾರರು. ಸತತ 23 ವರ್ಷದಿಂದ ಶ್ರೀ ವಿನಾಯಕ ಕಲಾ ಭಜನಾ ಮಂಡಳಿ ಪ್ರಗತಿನಗರ ನಡೂರು ಇದರ ಅಧ್ಯಕ್ಷರಾಗಿ ಹಾಗೂ ಸಕ್ರಿಯ ಸದಸ್ಯರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಭಜನಾ ಪರಿಷತ್ ಉಡುಪಿ ಇದರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಪ್ರಸ್ತುತ ಕರಾವಳಿ ಭಜನಾ ಸಂಸ್ಕಾರ ವೇದಿಕೆ ಮಂಗಳೂರು ಇದರ ಉಡುಪಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದಾಸ ಸಾಹಿತ್ಯ ಪ್ರಾಜೆಕ್ಟ್ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯ ಇದರ ಉಡುಪಿ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿರುತ್ತಾರೆ. ಪ್ರಸ್ತುತ 40 ಭಜನಾ ತಂಡಗಳಿಗೆ ಕುಣಿತ ಭಜನೆ ತರಬೇತಿ ನೀಡುತ್ತಿದ್ದು ತಾಲೂಕು, ಜಿಲ್ಲೆ, ರಾಜ್ಯ ಕುಣಿತ ಭಜನಾ ಸ್ಪರ್ಧೆಯ ತೀರ್ಪುಗಾರರಾಗಿ ಸೇವೆ ಸಲ್ಲಿಸಿರುತ್ತಾರೆ. 2023 ಹಾಗೂ 25ರಂದು ನಮಸ್ತೆ ಭಾರತ್ ಟ್ರಸ್ಟ್ ಆಯೋಜನೆಯ ಜೊತೆಗೆ ರಾಷ್ಟ್ರೀಯ ಮಟ್ಟದ ಸಂಕೀರ್ತನ ಮಂದಾತಿ 108 ತಂಡದ ಭಜನಾ ಸ್ಪರ್ಧೆ ಮಾಡಿರುವ ಹೆಗ್ಗಳಿಕೆ ಇವರದು. ಪ್ರಸ್ತುತ ಇವರು ಮ್ಯಾಕ್ಸ್ ಬಿಸಿನೆಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಕಲಾ ಸೇವೆ ನಿರಂತರ ಸಾಗಲು ಹಾರೈಸುತ್ತಾ ನನ್ನ ಮಾತು ಅವರನ್ನು ಸಂಘದ ಜೊತೆ ಕೋಶಾಧಿಕಾರಿ ಶ್ರೀಮತಿ ವಿಮಲಾ ಶೆಟ್ಟಿ ಹಾಗೂ ಲಲಿತ ಕಲಾ ವಿಭಾಗದ ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಹಾಗೂ ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷ್ಮಾ ಶೆಟ್ಟಿ ಅವರು ಗೌರವಿಸಬೇಕಾಗಿ ವಿನಂತಿಸಿದ್ದೇನೆ. ಇವತ್ತು ಬಾರಲಿದೆ ಅಂತ ಅವರ ಹೆಸರು ಹೇಳಿದೆ. ಇಂದು ಕರ್ನಾಟಕ ಸಂಘದ ಲಲಿತ ಕಲಾ ವಿಭಾಗದಿಂದ ಆಚರಿಸಲ್ಪಡುತ್ತಿರುವ ಪುರಂದರದಾಸರ ಆರಾಧನಾ ಮಹೋತ್ಸವ ಹಾಗೂ ಪುರಂದರದಾಸರ ಭಜನಾ ಸ್ಪರ್ಧೆ ಬೆಳಿಗ್ಗೆ 11 ಗಂಟೆಗೆ ಪ್ರಾರಂಭವಾಗಿದೆ. ಬೆಳಿಗ್ಗೆ ಉದ್ಘಾಟನೆ ಆಗೋದು, ಈಗ ಸಾಯಂಕಾಲ ಸಭಾ ಕಾರ್ಯಕ್ರಮ ನಡೀತಾ ಉಂಟು. ಸಂಘ ಅಧ್ಯಕ್ಷರಾಗಿ ಸಂಘದ ಅಧ್ಯಕ್ಷರಾದ ನನ್ನ ಆತ್ಮೀಯರಾದ ಸುಷ್ಮಾ ಶೆಟ್ಟಿ ಅವರಿದ್ದಾರೆ ಹಾಗೂ ಉಪಾಧ್ಯಕ್ಷರಾದ ಲೋಕನಾಥ್ ಶೆಟ್ಟಿ ಅವರು, ಗೌರವ ಪ್ರಧಾನ ಕಾರ್ಯದರ್ಶಿಯಾದ ಪ್ರೊಫೆಸರ್ ಅಜಿತ್ ಕುಲಕರ್ಣಿ ಅವರು ಹಾಗೂ ನಮ್ಮ ಉಪ ಕಾರ್ಯಾಧ್ಯಕ್ಷರಾದ ದೇವದಾಸ್ ಅವರು ಮತ್ತು ನಮ್ಮ ಗೌರವ ಪ್ರಧಾನ ಕೋಶಾಧಿಕಾರಿ ತಾರನಾಥ್ ಅವರು ಮತ್ತು ವಿಶೇಷವಾಗಿ ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷರಾದ ಸುಷ್ಮಾ ಶೆಟ್ಟಿ ಅವರು ಮತ್ತು ಜಾಯಿಂಟ್ ಟ್ರೆಜರರಾದ ವಿಮಲಕ್ಕನವರು ಇದ್ದಾರೆ. ಸುಮಾರು 1 ತಿಂಗಳಿಂದ ಬೇಕಾದಷ್ಟು ಇದರ ಹಿಂದೆ ತುಂಬ ಕೆಲಸ ಉಂಟು. ಆ ಕೆಲಸ ಮಾಡ್ತಿರುವವರು ರಮೇಶ್ ಅಣ್ಣ ಮತ್ತು ವಸಂತ ಅಣ್ಣ.
ಅಲ್ಲದೆ ಈಗ ಇವ ಮಾತಾಡುವಾಗ ಹೇಳಿದರು ಹೊಸದನ್ನ ತುಂಬ ಕಷ್ಟದ ಕೆಲಸ ತೀರ್ಪುಗಾರದ್ದು. ನಾನು ಮೊದಲು ಹೇಳಿದ್ದೇನೆ, ಏನಾದರೂ ಹೇಳುವುದಾದರೆ ಅವರಿಗೆ ಹೇಳಬೇಕು, ನಮಗೆ ಯಾರಿಗೂ ಹೇಳಬೇಡಿ. ಯಾಕೆಂದರೆ ಪ್ರತಿ ವರ್ಷದ ಕಾರ್ಯಕ್ರಮದಲ್ಲಿ ನಾನು ಹೇಳೋದು ಅಂಥ ಒಂದು ಕಷ್ಟದ ಕೆಲಸ. ನಮಗೆ ಕಷ್ಟ, ಅವರಿಗೆ ಭಾರಿ ಸುಲಭದ ಕೆಲಸ ಇದು. ಪ್ರಕಾಶ್ ಕುಲಾಲ್ ಅವರು ಬಂದಿದ್ದಾರೆ, ಮತ್ತು ಸಚಿನ್ ಸುವರ್ಣರವರು ಹಾಗೂ ಚಂದ್ರಶೇಖರ್ ಸುವರ್ಣ ಅವರು ಬಂಧುಗಳೇ. ಇವರು ಊರಿಂದ ಬಂದದ್ದು. ಇವರ ಪರಿಚಯ ನಮಗೆ ಆದದ್ದು ಇಲ್ಲಿ ಬೊಂಬೆಯಲ್ಲಿ. ನಿಮಗೂ ಸಹ ನನ್ನಂದಾಗಿ ಯಾರಿಗೂ ಕೂಡ ಪರಿಚಯ ಇಲ್ಲ. ಹಾಗಾಗಿ ನನ್ನ ಲೆಕ್ಕದಲ್ಲಿ ತೀರ್ಪಿನಲ್ಲಿ ಯಾವುದೇ ರೀತಿಯ ಒಂದು ಪಾರದರ್ಶಕವಾದ ತೀರ್ಪು ಖಂಡಿತ ಕೊಡ್ತಾರೆ. ಹಾಗಾಗಿ ನಿಮ್ಮೆಲ್ಲರಲ್ಲಿ ಒಂದು ವಿನಂತಿ, ನಾವು ಯಾರೇ ವಿಜೇತರಾಗಲಿ ಭಾಗವಹಿಸುವವರು ಎಲ್ಲ ವಿಜೇತರೇ. ಹಾಗಾಗಿ ನಿಮಗೆ ಮೊದಲಾಗಿ ಅವರ ಬಗ್ಗೆ ಏನೋ ಒಂದು ಕೆಟ್ಟ ಅಭಿಪ್ರಾಯ ನೀವು ಯಾರು ಹೇಳಬಾರ್ದು ಅಂತ ನಿಮ್ಮಲ್ಲಿ ನನ್ನ ಕಳಕಳಿಯ ವಿನಂತಿ. ಮತ್ತೆ ಈಗ ಎದುರುಗಳಿದ್ದಾರೆ ನಮ್ಮ ಡಾಕ್ಟರ್ ಕೊಪ್ಪಡೆ ಅವರಿದ್ದಾರೆ, ನಮ್ಮ ಗೌರವಾನ್ವಿತ ಟ್ರಸ್ಟಿ ಅವರು, ಹಾಗೆ ಆರ್ ಎಂ ಭಂಡ್ ಅವರಿದ್ದಾರೆ, ಆನಂದ್ ಶೆಟ್ಟಿ ಅವರಿದ್ದಾರೆ, ರಾಜೀವ್ ಭಂಡಾರಿ ಅವರಿದ್ದಾರೆ, ಪ್ರಕಾಶ್ ಭಟ್ ಇದ್ದಾರೆ, ಪ್ರಧಾನ ಅರ್ಚಕರು ಕಾಣಗಿ ಪ್ರಕಾಶ್ ಭಟ್ ಇದ್ದರು, ಮತ್ತೆ ನನ್ನ ಆತ್ಮೀಯರಾದ ರವಿ ಆಚಾರ್ಯ ಅವರು ಪಾಪ ವಜ್ರೇಶ್ವರಿ ಹೋಗಿದ್ರು, ಅಲ್ಲಿಂದ ಓಡಿ ಬಂದಿದ್ದಾರೆ. ಕನ್ನಡ ಸಂಘದ ಕಾರ್ಯಕ್ರಮ ತಪ್ಪಬಾರ್ದು ಅಂತ. ಹಾಗೆ ಯುವರಾಜ್ ಭಟ್ನೇಶ್ ಅವರಿದ್ದಾರೆ, ಜಯರಾಮ್ ಅವರಿದ್ದಾರೆ, ಮುಂಬೈ ನ್ಯೂಸ್. ಅದಕ್ಕಿಂತಲೂ ಹೆಚ್ಚಾಗಿ ಬೇರೆ ಬೇರೆ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿದ್ದಾರೆ. ಮತ್ತೆ ನೀವೆಲ್ಲರೂ ನಮಗೆ ಇವತ್ತು ಅತಿಥಿಗಳು. ಯಾಕಂದ್ರೆ ನೀವು ಬರ್ತಿದ್ರೆ ಈ ಕಾರ್ಯಕ್ರಮ ಇಷ್ಟೊಂದು ಸಡಗರದಿಂದ ಆಗಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಭಾಗವಹಿಸಿದ ಒಟ್ಟಿಗೆ ಇವತ್ತು 11 ಮತ್ತು 8 ಕುಣಿತ ಭಜನೆಯಲ್ಲಿ 19 ತಂಡ ಭಾಗವಹಿಸಿದ್ದಾರೆ. ಯಾಕಂದ್ರೆ ನಾವು ಈ ಸಲ ಈ ಒಂದು ಕಾರ್ಯಕ್ರಮವನ್ನು ಸ್ಪರ್ಧೆಯನ್ನು ಓಪನ್ ಆಗಿಟ್ಟಿತ್ತು. ಹಾಗಾಗಿ ದೂರದ ಮುಂಬೈಯಿಂದ ಬೇರೆ ಬೇರೆ, ಈಗ ಯಾರು ಹೇಳಿದ್ರು, ಸಾಗಿನಕ್ಕ, ಪೋವಾಯಿ, ಅಸಲ್ಪಾವ್, ಬೇರೆ ಬೇರೆ ಯಾರು ಹೇಳಿದ್ರು, ಎಲ್ಲರೂ ಎಲ್ಲೆಲ್ಲಿಂದ ಹೆಸರಿಟ್ಟು ಹೋಗಿಲ್ಲ. ಅಷ್ಟು ದೂರದಿಂದ ಬಂದು ದೊಂಬಿಲಿ ಕನ್ನಡ ಸಂಘದ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಟ್ಟ ನಿಮಗೆಲ್ಲರಿಗೂ ದೊಂಬಿಲಿ ಎಲ್ಲರ ಕನ್ನಡಿಗರ ಪರವಾಗಿ ಅನಂತ ಅಭಿನಂದನೆ. ಯಾಕಂದ್ರೆ ನಾವು ಹೇಳುವುದಂತೂ ದೊಂಬಿಲಿ ಅಂದರೆ ಮಹಾರಾಷ್ಟ್ರದ ಒಂದು ತುಳುನಾಡು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ತುಳು ಕನ್ನಡದವರಿದ್ದಾರೆ. ಬರೀ ತುಳು ಕನ್ನಡದವರು ಇರುವುದು ಮಾತ್ರ ಅಲ್ಲ, ಅಷ್ಟೊಂದು ಅನ್ಯೋನ್ಯವಾಗಿ ಯಾವುದೇ ಒಂದು ಭೇದ ಭಾವವಿಲ್ಲದೆ, ಯಾವುದೇ ಒಂದು ಜಾತಿಯ ಒಂದು ಭೇದ ಭಾವ ಇಲ್ಲದೆ ಇಷ್ಟು ಒಂದು ಸಾಲದಂತ ಭಾವನೆಯಲ್ಲಿ ಇದ್ದಾರೆ ಅಂತ ದೊಂಬಿನಲ್ಲಿ ನೋಡಿದ ಮಾತ್ರ ಸಿಗುತ್ತದೆ. ಇಲ್ಲಿ ಸುಮಾರು ಒಂದು 30 ಸಂಘ ಸಂಸ್ಥೆ ಇದೆ. ಹೆಚ್ಚಿನ ಎಲ್ಲ ಪದಾಧಿಕಾರಿಗಳು ಇದ್ದಾರೆ. ನನಗೆ ಎಲ್ಲ ಪರಿಚಯದವರು, ಎಲ್ಲ ನನ್ನ ಆತ್ಮೀಯ ಸಹೋದರಿಯರು. ಹಾಗಾಗಿ ಇಲ್ಲಿ ನಮಗೆ ಕಾರ್ಯಕ್ರಮ ಮಾಡುವಾಗ ತುಂಬ ಸಂತೋಷ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಎಲ್ಲ ಸಂಸ್ಥೆಗೂ ನಾನು ಹೇಳೋದಾದ್ರೆ ಒಂದು ಪೂರಕವಾಗಿರುವುದಂದ್ರೆ ನಮ್ಮ ಕರ್ನಾಟಕ ಸಂಘ ದೊಂಬಿಯಲ್ಲಿ ಸುಮಾರು ಒಂದು 60ನೇ ವರ್ಷ, ಬರುವ ವರ್ಷ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇವೆ. ಹಲವಾರು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಯಾಕಂದರೆ ಹೊರನಾಡ ಕನ್ನಡಿಗರಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ ಒಂದು ವಿದ್ಯಾಸಂಸ್ಥೆ ಅಂದರೆ ಅದು ದೊಂಬಿಲಿ ಕರ್ನಾಟಕ ಸಂಘ. ಈಗ ಸುಮಾರು ಒಂದು 4,500 ಮಕ್ಕಳು ವಿದ್ಯಾರ್ಥಿ ಮಾಡ್ತಾ ಇದ್ದಾರೆ ನಮ್ಮ ಮಂಜುನಾಥ ಸ್ಕೂಲ್ನಲ್ಲಿ ಮತ್ತು ಮಂಜುನಾಥ ಮಹಾವಿದ್ಯಾಲಯದಲ್ಲಿ. ಅದರಲ್ಲಿ ನಾನು ವಿಶೇಷವಾಗಿ ನಮ್ಮ ಹೆಚ್ಚಿನ ಅಧ್ಯಾಪಕ ವೃಂದದವರು, ನಮ್ಮ ಹೆಡ್ ಮಿಸ್ಟ್ರೆಸ್, ಹೆಡ್ ಮಾಸ್ಟರ್ ಅವರು ಬಂದಿದ್ದಾರೆ. ಯಾಕಂದರೆ ಈ ಕಾರ್ಯಕ್ರಮಕ್ಕೆ ಅವರ ಸಹ ಪ್ರೋತ್ಸಾಹ ನಮಗೆ ಬೇಕಾದಷ್ಟು. ಯಾಕಂದರೆ ಹೆಚ್ಚಿನ ಕಾರ್ಯಕ್ರಮ ನಮ್ಮದು ಸ್ಕೂಲ್ನಲ್ಲಿ ಆಗ್ತಾ ಇರ್ತದೆ. ಅವರು ಸಹ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಾಲೇಜಿನ ನಮ್ಮ ಪ್ರಿನ್ಸಿಪಲ್ ಕೂಡ ಬಂದಿದ್ದಾರೆ, ಅಲ್ಲಿ ಅಧ್ಯಾಪಕ ವೃಂದದವರು ಬಂದಿದ್ದಾರೆ. ಅವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬಂಧುಗಳೇ, ದೊಂಬಿಲಿ ಕರ್ನಾಟಕ ಸಂಘ ಅದು ನಿಮ್ಮ ಸಂಸ್ಥೆ, ಒಂದು ವಿದ್ಯಾಸಂಸ್ಥೆ. ಯಾಕಂದರೆ ನಮ್ಮ ಪರಿಸರದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ವಂಚನೆ ಆಗಬಾರದು ಎಂಬ ದೊಡ್ಡ ಉದ್ದೇಶದಿಂದ ಪ್ರಾರಂಭವಾದ ಸಂಸ್ಥೆ ಅದು ಮಂಜುನಾಥ ವಿದ್ಯಾಲಯ ಮತ್ತು ಮಂಜುನಾಥ ಕಾಲೇಜ್. ಈ ವರ್ಷ ವಿಶೇಷವಾಗಿ, ಯಾಕಂದರೆ ಇಷ್ಟು ವರ್ಷ ನಮ್ಮಲ್ಲಿ ಬರೀ ಕಾಮರ್ಸ್ ಮಾತ್ರ ಇದ್ದದ್ದು. ಈ ವರ್ಷ ನಮ್ಮ ಮಕ್ಕಳು ಆ ಸೈನ್ಸ್ ಆಗಲಿ ಆರ್ಟ್ಸ್ಗಾಗಲಿ ದೂರದ ಬೊಂಬೆಗೆ ಹೋಗ್ತಾ ಇದ್ರು. ಆ ಒಂದು ತೊಂದರೆ ಪಡಬಾರದು, ನಮ್ಮವರಿಗೆ ನಾವು ಮೊದಲ ಆದ್ಯತೆ ಕೊಡಬೇಕೆಂಬ ಉದ್ದೇಶದಿಂದ
ಕಳೆದ ವರ್ಷ ಅಂದರೆ ಇದು ಫಸ್ಟ್ ಇಯರ್ ಆಯಿತು ಈಗ ನಾವು ಸೈನ್ಸ್ ಮತ್ತು ಆರ್ಟ್ಸ್ ಪ್ರಾರಂಭ ಮಾಡಿದ್ದೇವೆ ಕಾಲೇಜಿನಲ್ಲಿ. ನಿಮ್ಮೆಲ್ಲರೂ ಗಮನಕ್ಕೆ ಇದೆ. ಮತ್ತು ನಮ್ಮೆಲ್ಲರೂ ನಿಮ್ಮಲ್ಲಿ ವಿನಂತಿ, ನಿಮ್ಮ ಮಕ್ಕಳನ್ನು ನೀವು ಮಂಜುನಾಥ ಕಾಲೇಜಿನಲ್ಲಿ ಅಡ್ಮಿಷನ್ ತಗೊಳ್ಬೇಕು. ಯಾಕಂದರೆ ಕಾಮರ್ಸ್, ಆರ್ಟ್ಸ್, ಸೈನ್ಸ್ ಮತ್ತು ಮಂಜುನಾಥ ಶಾಲೆ ಉಂಟು. ಒಳ್ಳೆಯ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಕನ್ನಡ ಮೀಡಿಯಂನಲ್ಲಿ ಕೂಡ 100% ಇದು ಫಲಿತಾಂಶ ಬರ್ತಾ ಉಂಟು. ಇಂಗ್ಲೀಷ್ ಮೀಡಿಯಂನಲ್ಲಿ ಕೂಡ ಬರ್ತಾ ಉಂಟು. ಯಾಕಂದರೆ ಅದರ ಹಿಂದೆ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿಯವರು ತುಂಬ ಪರಿಶ್ರಮ ಪಡ್ತಾ ಇದ್ದಾರೆ. ಅಧ್ಯಾಪಕ ವೃಂದದವರು ತುಂಬ ಪರಿಶ್ರಮ ಪಡ್ತಾ ಇದ್ದಾರೆ. ಹಾಗಾಗಿ ಇದು ನಿಮ್ಮ ಸಂಸ್ಥೆ, ಇದರ ಪ್ರಯೋಜನ ನೀವು ತಗೊಳ್ಬೇಕಂತ ನಮ್ಮೆಲ್ಲರ ಒಂದು ದೊಡ್ಡ ಆಶೆ. ಇನ್ನು ಪುರಂದರದಾಸರ ಬಗ್ಗೆ ಇವರು ಮಾತಾಡಲಿಕ್ಕಿದ್ದಾರೆ. ನಮ್ಮ ಸಚಿನ್ ಸುವರ್ಣರವರಿದ್ದಾರೆ. ನಾವು ಪ್ರತಿ ವರ್ಷ ಲಲಿತ ಕಲಾ ವಿಭಾಗದಿಂದ ಪುರಂದರದಾಸರ ಭಜನಾ ಸ್ಪರ್ಧೆ, ಆರಾಧನಾ ಮಹೋತ್ಸವ ಮಾಡ್ತಾ ಇದ್ದೇವೆ. ಅದು ಭಜನಾ ಒಂದು ರೀತಿಯಲ್ಲಿ ಸ್ಪರ್ಧೆ ಆಗಬೇಕು. ಯಾವುದೇ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಆದರೆ ಅದು ಒಳ್ಳೆಯದು. ಆದರೆ ಅದು ಸ್ಪರ್ಧಾತ್ಮಕವಾಗಿ ಇರಬಾರ್ದು. ಭಾಗವಹಿಸೋದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ದಾಸ ಸಾಹಿತ್ಯದವರು ಪುರಂದರದಾಸರ ಬಗ್ಗೆ ಈಗಲೂ ಹೇಳಿದ್ರು. ಸುಮಾರು 4,75,000 ಕೃತಿಗಳನ್ನು ಮಾಡಿ ನವಕೋಟಿ ನಾರಾಯಣ ಅಂತ ಬಿರುದನ್ನು ಪಡ್ಕೊಂಡವರು. ನಾವು ನಾಡಹಬ್ಬ ಕೂಡ ಅಷ್ಟೇ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ದೊಡ್ಡಲಿಯ ಕರ್ನಾಟಕ ಸಂಘದಲ್ಲಿ ಬೇರೆ ಬೇರೆ ಈಗ ಮಹಿಳಾ ವಿಭಾಗ ಆಶಕನವರು ಇವತ್ತು ಕೂಡ ಆಶಕನವರು ಲೇಟ್ ಆಗಿ ಹೇಳಿದೆ. ನಮ್ಮ ಮಹಿಳಾ ವಿಭಾಗ ತುಂಬ ಗಟ್ಟಿದೆ. ಯಾಕಂದರೆ ಒಂದು ದೊಡ್ಡ ಇವಾಗ ಒಂದು ಭಜನೆ ಮಾಡೋದು ನೀವು ನೋಡಿರ್ಬೋದು. ಆಶಕನವರ ಒಂದು ಮುಂದಾಳತ್ವದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋದಾದರೆ ಮೊದಲು ನಮ್ಮ ಮಹಿಳಾ ವಿಭಾಗದವರು ಚಾಲನೆ ಕೊಡ್ತಾರೆ ಅದಕ್ಕೆ. ಹಾಗೆ ಮಹಿಳಾ ವಿಭಾಗದಿಂದಾಗಲಿ ನಮ್ಮ ಕ್ರೀಡಾ ವಿಭಾಗ, ನಮ್ಮ ಲೈಬ್ರರಿ ಕಮಿಟಿ ಇಲ್ಲಿ ಅದರ ಚೇರ್ಮನ್ ರಾಜೀವ್ ಭಂಡಾರಿ ಇದ್ದಾರೆ, ಪ್ರಭಾಕರ್ ಇದ್ರು ಹೋದ್ರು ಅಂತದೆ. ಪ್ರತಿಯೊಂದು 4 ವಿಭಾಗದಿಂದ ಕೂಡ ಬೇರೆ ಬೇರೆ ಕಾರ್ಯಕ್ರಮ ಆಗ್ತಾ ಇರ್ತದೆ ಪ್ರತಿ ವರ್ಷ ಕೂಡ. ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲ ಸಹಕಾರ ಕೂಡ ದೊಡ್ಡ ರೀತಿಯ ಒಂದು ಸಹಕಾರ ನೀವೆಲ್ಲ ಕೊಡ್ತಾ ಇದ್ದೀರಿ. ಇನ್ನು ಮುಂದೆಯೂ ನೀವು ಇದೇ ರೀತಿಯ ಸಹಕಾರ ಕೊಡಬೇಕು. ಮತ್ತು ಈಗಲೇ ಹೇಳಿದೆ, ಇನ್ನು ಯಾರು ಇನ್ನಂತಾರೆ ನಮಗೂ ಗೊತ್ತಿಲ್ಲ. ಅದು ಯಾಕಂದರೆ ನಮ್ಮ ಜಡ್ಜಿನವರು ಭಾಳ ಸ್ಟ್ರಿಕ್ಟ್ ಇದ್ದಾರೆ. ಇವತ್ತು ಯಾರಿಗೂ ತೋರಿಸಿಲ್ಲ. ಬಸವಣ್ಣ ಹೇಳಿದಾಗೆ 3 ಸ್ಟೆಪ್ ಹಾಕಿದ್ದಾರೆ ಓಪನ್ ಮಾಡ್ಬಾರ್ದು ಅಂತ. ಏನೇ ಆಗಲಿ ಒಳ್ಳೆಯದು ಇರ್ಬೋದು. ಆದರೆ ಯಾರು ಬೇಸರ ಮಾಡ್ಕೊಳ್ಬೇಡಿ. ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದ್ದೀರಿ ನಿಮ್ಗೆಲ್ರಿಗೂ ಮಗದೊಮ್ಮೆ. ಯಾಕಂದರೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಯಾವಾಗಲೂ. ಯಾಕಂದರೆ ನನಗೆ ತುಂಬ ಸಂತೋಷ ಅಂದರೆ ದೊಮ್ಮಿಲಿ ಅಂತ ಒಂದು ಊರಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಜನಾ ಕಾರ್ಯಕ್ರಮ ಕೊಡಲಿಕ್ಕೆ ಈಗಿನ ಮಕ್ಕಳು ಬರ್ತಾರೆ ಅಂದರೆ ಅದು ನಿಜವಾಗಿಯೂ ನಮ್ಮ ಸನಾತನ ಧರ್ಮ, ಸನಾತನ ಸಂಸ್ಕೃತಿ ಇನ್ನೂ ಜೀವಂತವಾಗಿದೆ. ಯಾರು ಹೆದರುವ ಅಗತ್ಯ ಇಲ್ಲ. ಅದರಲ್ಲಿ ವಿಶೇಷವಾಗಿ ನಮ್ಮ ದೊಮ್ಮಿಲಿಯಲ್ಲಿ ಅದು ಖಂಡಿತ ಉಂಟು ಅಂತ ಹೇಳುತ್ತಾ ನಿಮ್ಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳುತ್ತಾ ನಾನು ಯಾರು ಮಾತನಾಡ್ತೇನೆ. ಹಾಗೂ ಉದಯವಾಣಿಯ ಗುರುನಾಥ್ ಪುತ್ರೀಸ್ ಹಾಗೂ ಮುಂಬೈ ನ್ಯೂಸ್ನ ಜಯರಾಮ್ ಪೂಜಾರಿ ಅವರು ವೇದಿಕೆಗೆ ಬಂದು ಪುಷ್ಪಗೌರವ ಸ್ವೀಕರಿಸಬೇಕಾಗಿ ವಿನಂತಿ. ಕರ್ನಾಟಕ ಸಂಘದ ಮಹಿಳಾ ವಿಭಾಗದ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮವು ಮಾರ್ಚ್ ತಿಂಗಳ 21ನೇ ತಾರೀಕಿಗೆ ಇದೇ ಸಭಾಗೃಹದಲ್ಲಿ ಸಂಜೆ 3 ಗಂಟೆಗೆ ನೆರವೇರಲಿದೆ. ಆ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಸಹಕರಿಸಬೇಕಾಗಿ ಮಹಿಳಾ ವಿಭಾಗದ ಪರವಾಗಿ ತಮ್ಮಲ್ಲಿ ವಿನಂತಿ. ಇದು ಬಾಂಬೆ ಬಿಜೆಪಿನ ಟೈಮ್ ಐಟ್ಲ ಒಂಚೂರು ನಂದು ಸಂಗೀತರು ಸ್ವಲ್ಪ ಟೈಮ್ ಕೊಡೋದು పొరుగుదొంచి కులిత భజన జోకుల మంటాయి తన ఇదే బదులు ఈతు జోగని ప్రోగ్రామ్ తన జన్మ సార్థకమైంది. ಹಿರಿಯ ತಪ್ಪನ್ನು ತೋಜಿಕೊಳ್ಳಬೇಕು ಐದು ಕೆಲವೊಂದು ವಿಚಾರ ತಂದೆ.
ತಾಡೋದು ಆತ್ಮಲ್ಲಿ ಒಂದು ರಿಬ್ಬನ್ ಕಟ್ಟುನವಳು ಅಂಚಿನ ವೈಖರಿ ಬೊಚ್ಚಿಂದ ಅನ್ನೋ ಅನಿಸಿಕೆ ದಾಯಕಿನ ಮಣ್ಣ ತಾಳ ಕೊಟ್ಟನಾಗ ರಿಬ್ಬನ್ ಮಿಡ್ಲು ಬರ್ತದೆ ಕುಣಿತನಾಗ ಸೌಂಡ್ ಇಚ್ಚಿ ಮಸ್ತ್ ಏರ್ಪೇರ ಅಂತ ಡೊಕ್ಕೊಂಜಿ ಮುಕ್ತ ಮಲ್ಲ ಸಮಸ್ಯೆ ಬಂದಾಗ ಹಿಮ್ಮೇಳದ ಕಣ ಅಭಾವ ಉಂಟು ಅಂತ ಗೊತ್ತಾ ಕೈತ ಬಂದೊಂಚೂರು ಏರ್ಪೇರ ಆಗ್ತದೆ ಬೇಕಂದ್ರೆ ಹಿಮ್ಮೇಳದಕ್ಕೆ ಒಂದು ಎರಡು ಮೂರು ಟೀಮ್ಗಳು ಒಳ್ಳೆ ಒಂದು ಬರ್ತದೆ ಕ್ಲೇಮ್ ಅಂತ ಇರ್ತೇವೆ ಅಂಚಾದ ಪ್ರಾಕ್ಟೀಸ್ ಬಂದ್ರೆ ಟೈಮ್ ದಿಕ್ಕುಜಿ ಹಿಮ್ಮೇಳದಲ್ಲಿ ಡೈಲಿ ದಿಕ್ಕುಜೇರುವಂತೆ ಮುಂದೆ ಒಂಚೂರು ಅಂಚಿಂಚ ಆಗುತ್ತೆ ಬಕ್ಕ ಕುಣಿತ ಒವೇ ರೀತಿ ಒಂಜಿ ತಾಳ ಗಮನ ಕೊರ್ದು ತಾಳ ಗಮನ ಕೊರ್ದು ಐತ ಕೌಂಟುಂಡು ನಿಕಲಿರುತ್ತೆ ಎಂಚ ಬಂತಿ ನಿಂತ್ಕೊಂಡಾಗ ಅವ್ರು ಹೆಮ್ಮೆಲದ ಕಲಿತೆ ಅಗಲದಂತೆ ತೆರೆದಿನ ಕಲಾಗುತ್ತೆ ಹಾರ್ಮೋನಿಯಂ ತಬಲ ಬರ್ಪಿ ನಕಲು ಒಂಚೂರು ತೆರೆದಿನ ಕಲಾಗುತ್ತೆ ಅಕಲ ನಿಕಲು ಕೊರ್ಲೋಡು ಏನಿಯರು ನಕಲು ಕನ್ನೋದು ಪುಣ್ಯದಾಸರ ಕುಳಿತ ಭಜನೆ ಹಾಗೂ ಕುಳಿತುಕೊಂಡು ಮಾಡುವಂಥ ಭಜನೆ ವೇದಿಕೆಯಲ್ಲಿ ಬಸ್ತಿರುವಂಥ ಈ ಕನ್ನಡ ಸಂಘ ಬೆಂಗಳೂರಿನ ಅಧ್ಯಕ್ಷರಾದಂಥ ದಿವಾಕರ್ ಶೆಟ್ಟಿ ಹಾಗೂ ಲೇಟ್ ಆಗ್ತಂತ ಹೇಳಿ ನಿನ್ನೆ ನಾವು ಊರಿಂದ ಬಂದು ಬರುವಾಗ 9 ಗಂಟೆ ಆಯಿತು. ನಮ್ಮನ್ನು ಬರಮಾಡಿಕೊಂಡವರು ವಸಂತ್ ಆ ಸ್ಟೇಷನ್ ಪಾಪ ಕಾಯ್ತಿದ್ರು ಬೆಳಿಗ್ಗೆ ಬಂದು ಟ್ರೈನ್ ಬೇಗ ಬರ್ತಂತೆ ನಮ್ಮನ್ನು ಇಲ್ಲಿಗೆ ಮುಟ್ಟಿಸಿ ಇಲ್ಲೇ ರೂಮಲ್ಲಿ ಕೂತ್ಕೊಳಿಸಿದ್ರು. ಅದೇ ರೀತಿ ಸಂಜೆ ನಮ್ಮ ಕಾರ್ಯದರ್ಶಿ ಆದಂತಹ ದಿವಾಕರ್ ಶೆಟ್ಟರು ನಮ್ಮೊಂದಿಗೆ 1 ಗಂಟೆಗಳ ಕಾಲ ಮಾತಾಡಿಸಿ ನಮಗೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಊಟ ಇರ್ಬೋದು ತಿಂಡಿ ತಿನಿಸಿದ್ದು ಎಲ್ಲ ವ್ಯವಸ್ಥೆಯನ್ನು ಕೂಡ ಅಚ್ಚುಕಟ್ಟಾಗಿ ಅವ್ರು ಮಾಡಿದ್ದಾರೆ ಹಾಗೂ ಸಂಸ್ಥೆಗಳು ನಮ್ಮನ್ನು ಚೆನ್ನಾಗಿ ನೋಡಿಕೊಂಡಿದ್ದಾರೆ. ಇವತ್ತು ಕುಳಿತು ಭಜನೆ ಮಾಡುವಂಥ ವಿಷಯವಾಗಿ ನಾನು 2 ಮಾತನ್ನು ಮಾತನಾಡಿಸ್ತೇನೆ. ಕುಳಿತು ಭಜನೆಯಲ್ಲಿ ಸುಮಾರು 11 ಟೀಮ್ಗಳು ಒಂದಕ್ಕೊಂದು ನಿಗಿಲದಿದ್ದು ನಾನು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಬರುವಾಗ ಇಷ್ಟು ನನಗೆ ಫೈಟ್ ಕಾಣ್ತಿರಲಿಲ್ಲ 1-2-3 ಟೀಮ್ ಅಂತ. ಆದರೆ ಇವತ್ತು 11 ಟೀಮ್ ಕೂಡ ಜಿದ್ದಾಜಿನ ಫೈಟಲ್ಲಿ ಭಜನೆಯನ್ನು ಮಾಡಿ ನನಗೆ ತುಂಬ ಸಂತೋಷ ಇದೆ. ಅದರಲ್ಲಿ ಕೂಡ ಒಂದು 3ನೇ ನಂಬರ್ ಎಲ್ಲ ಹಿರಿಯರ ಜೊತೆ ನಾನೊಬ್ಬ ಅಲ್ಲಿ ಕಿರಿಯವ. ಈ ವೇದಿಕೆ ನನಗೆ ಸಿಕ್ಕಿರೋದು ನನ್ನ ತಂದೆ ತಾಯಿ ಮಾಡಿರುವ ಪುಣ್ಯ ಅನ್ಸುತ್ತೆ. ಅವ್ರ ಜೊತೆ ನನಗೆ ಕೂತ್ಕೊಳ್ಳಿಕ್ಕೆ ಯಾವಾಗಲೂ ಕೆಲವೊಮ್ಮೆ ಹೇಳ್ತಾರೆ, ತುಂಬಾ ಜನ ಹೇಳಿದ್ದಾರೆ, ಎಲ್ಲಿ ಆರಾಧನೆ ಇರ್ತದೋ ಎಲ್ಲಿ ಭಕ್ತಿ ಇರ್ತದೋ ಅಲ್ಲಿ ಹಿರಿತನ ಕಿರಿತನ ಬರುವುದಿಲ್ಲ ಅಂತ. ಅದು ನಮ್ಮ ಮನಸ್ಸಲ್ಲಿ ಹಿರಿತನ ಕಿರಿತನ ಇದ್ದೇ ಇರ್ತದಲ್ಲ. ಅದಕ್ಕೆ ಮೊದಲನಾಗಿ ಆ ಹಿರಿಯವರಿಗೆ ಎಲ್ಲರಿಗೂ ನಿಮ್ಮ ಜೊತೆ ನನ್ನನ್ನು ಹಾಕೊಳ್ಳೋದಕ್ಕೆ ನಿಮಗೆ ನನ್ನ ವಂದನೆಗಳು. ಹಾಗೆ ಮತ್ತೆ ಇನ್ನೊಮ್ಮೆ ಯೋಚಿಸಿದಾಗ ನಿನ್ನೆ ಬಂದಾಗ ನಾನು ಬಾಂಬೆಯಲ್ಲಿದ್ದೇನೆ, ನಾನು ಮುಂಬೈಲಿದ್ದೇನೆ. ಯಾಕಂದ್ರೆ ಈ ಹಿಂದೆ ನಾನು ಮುಂಬೈ ಯೂನಿವರ್ಸಿಟಿಯಲ್ಲಿ 1.5 ವರ್ಷ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ನಾನು ಬೇರೆ ಕಂಪನಿಗಳಿಗೆ ಹೋದಾಗ ಮತ್ತೆ ಮುಂಬೈ ಕಡೆ ಬರ್ಲಿಕ್ಕಾಗಿಲ್ಲ. ಆದರೆ ನಿನ್ನೆ ಬಂದಾಗ ನನ್ನ ತಲೆಯಲ್ಲಿ ನಾನು ಮುಂಬೈಲಿದ್ದೀನಿ ಅಂತ ಆ ಥರ ಚಿಂತೆ ಆಗ್ತಿತ್ತು. ಆದರೆ ಎಲ್ಲೋ ಒಮ್ಮೆ ಬೆಳಿಗ್ಗೆ ನಾನು ಒಂದು 11 ಗಂಟೆಗೆ ಭಜನೆ ಸ್ಪರ್ಧೆ ಪ್ರಾರಂಭ ಆದ್ಮೇಲೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಎಲ್ಲ ಉಡುಪಿ ಮಂಗಳೂರು ಅಲ್ಲೆಲ್ಲ ಕೂತ್ಕೊಂಡಿದ್ದೀನಿ ನಾನು ಅಂತ. ಯಾಕಂದ್ರೆ ಎಲ್ಲರೂ ನೋಡುವಾಗ ತುಳು ಮಾತಾಡ್ತಾರೆ, ಕನ್ನಡ ಮಾತಾಡ್ತಾರೆ, ಎಲ್ಲೂ ನೋಡಿದ್ರೆ ನಮ್ಮವರು ಇದ್ದಾರೆ. ನನಗೆ ಇಲ್ಲಿ ತನಕ ಇಷ್ಟೋ ತನಕ ನಾ ಏನೋ ಕರಾವಳಿ ಬದಿಯಲ್ಲಿ ಅಲ್ಲೆಲ್ಲ ಕೂತ್ಕೊಂಡು ಯಾವುದೋ ಒಂದು ಹಾಲಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತೇಳಿ ಏನೋ ಒಂದು ಹೆಮ್ಮೆ ಆಗ್ತಿದೆ. ಆದರೆ ಅಲ್ಲಿನ ಸಂಪ್ರದಾಯ, ಅಲ್ಲಿನ ಸಂಸ್ಕೃತಿಯನ್ನ ನೀವು ಇಲ್ಲಿ ಎತ್ತಿ ಹಿಡಿತೀರಲ್ಲ, ನಿಮಗೆ ನನ್ನ ದೊಡ್ಡ ನಮಸ್ತೆ. ಬೆಳಿಗ್ಗೆ 11 ಗಂಟೆಯಿಂದ ಈಗ 7 ಗಂಟೆ ಆಗ್ತಾ ಉಂಟು. 8 ಗಂಟೆಯಿಂದ ಇಲ್ಲಿ ಈ ಸಭಾಂಗಣದಲ್ಲಿ ಇದ್ದ ಎಲ್ಲ ಸಭಿಕರಿಗೆ, ಕನ್ನಡದ ಮನಸ್ಸುಗಳಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವಿಶೇಷವಾಗಿ ಪಿಕ್ಚರ್ಗೆ 3 ಗಂಟೆ, ಮ್ಯಾಕ್ಸಿಮಮ್ 4 ಗಂಟೆ ನಾಟಕ, ಅದು ಸಹ ಈಗ ಒಪ್ಪಿಕೊಳ್ಳಿಕ್ಕೆ ಆಗುವುದಿಲ್ಲ. ಆದರೆ 8 ಗಂಟೆ ನಮ್ಮೊಟ್ಟಿಗೆ ಸಹಕರಿಸಿದ ಎಲ್ಲರಿಗೂ ನಾನು ವಿಶೇಷವಾಗಿ ಕನ್ನಡ ಸಂಘದ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಲಲಿತ ಕಲಾ ವಿಭಾಗದ ನಮ್ಮ
ಸುಷ್ಮಾ ಶೆಟ್ಟಿ ಹಾಗೂ ರಮೇಶ್ ಶೆಟ್ಟಿ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆಯೋಜನೆಗೆ ಬಂದ ಬೆಂಗಳೂರಿನ ಬಂದ ನಮ್ಮ ವಸಂತ್ ಸುವರ್ಣ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೇನೆ. ಕಾರ್ಯಾಧ್ಯಕ್ಷ ಹಿರಿಯರು ನಾವು ಯಾವಾಗಲೂ ತೀರ್ಪನ್ನು ಒಂದು ಪಾರದರ್ಶಕವಾಗಿರುವಂತರ ಕೆಲವು ವರ್ಷಗಳಿಂದ ಊರಿನಿಂದ ತೀರ್ಪುಗಾರರನ್ನು ಕರೆಸ್ತಾ ಇದ್ದೇವೆ. ವಿಶೇಷವಾಗಿ ಏಕೆಂದರೆ ನಮ್ಮ ಡೊಂಬಿವಿಲಿ ಅಥವಾ ಉಪನಗರ ಮುಂಬೈನಿಂದ ನಮಗೆ ಹೆಚ್ಚಿನ ತಂಡಗಳು ಬರ್ತಾ ಉಂಟು. ಅದಕ್ಕೋಸ್ಕರ ನಾವು ಊರಿನಿಂದ ತೀರ್ಪುಗಾರರನ್ನು ಪ್ರತಿ ವರ್ಷ ಬರ್ತಾ ಇದ್ದೇವೆ. ಕಳೆದ 10 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ವಿಶೇಷವಾಗಿ ನಾನು ಹೇಳುವುದಾದ್ರೆ ಕುಣಿತ ಭಜನೆ ನಾವು ಮಕ್ಕಳಿಗೆ ಪ್ರಾರಂಭ ಮಾಡಲಿಕ್ಕೆ ಒಂದು ಕಾರಣ ಉಂಟು ವಿಶೇಷವಾಗಿ. ಯಾಕೆಂದ್ರೆ ಹಿಂದೆ ಮಕ್ಕಳಿಗೆ ಬೇರೆ ಕುಣಿತ ಭಜನೆ ಮಾಡ್ತಿದ್ರು ಒಟ್ಟಿಗೆ. ಆದರೆ ಕೆಲವು ಸ್ವಲ್ಪ ನಮ್ಮಲ್ಲಿ ಹಿರಿಯರಿಗೆ ಮಕ್ಕಳಿಗೆ ಕಾಂಪಿಟೇಷನ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಅದೇ ರೀತಿಯಲ್ಲಿ ನಾವು ಮಕ್ಕಳಿಗೆ ಬೇರೆ ಇಟ್ಟು ಅವರಿಗೆ ಒಂದು ಕುಣಿತ ಭಜನೆ ಪ್ರಾರಂಭ ಮಾಡಿದ್ದೇವೆ. ಈಗ ತುಂಬಾ ಖುಷಿ ಆಗ್ತಾ ಉಂಟು. ವಿಶೇಷವಾಗಿ ಮಕ್ಕಳು ಬಾಯಲ್ಲಿ ಭಜನೆ ಹೇಳಿ ಕುಣಿಯುತ್ತಿದ್ದು ಅದು ವಿಶೇಷವಾಗಿ ಮಕ್ಕಳಿಗೆ ಅಭಿನಯಿಸ್ತಾ ಇದ್ದೇನೆ. ಭಜನೆ ಕಲಿಸುವವರು, ನೃತ್ಯ ಕಲಿಸುವವರು ಅವರಿಗೆ ಭಜನೆ ಕಲಿಸಿ ಅವರಿಗೆ ಕುಣಿತ ಭಜನೆಯಲ್ಲಿ ಭಾಗವಹಿಸಿದರೆ ಖಂಡಿತ ಉತ್ತಮವಾಗಿ ತೋರ್ಕೊಂಡು ಅವರಿಗೆ ಭಕ್ತಿಯನ್ನು ಕೂಡ ಮೂಡಿಸುತ್ತದೆ. ಏಕೆಂದರೆ ಭಜನೆ ಶಕ್ತಿ, ಶಾಂತಿ ಮತ್ತು ಭಕ್ತಿಯ ಒಂದು ಪೂರಕ. ಅದೇ ರೀತಿ ಸಾಮೂಹಿಕ ಭಜನೆ ಒಂದು ಸಮಾಜವನ್ನು ಒಗ್ಗಟ್ಟನ್ನು ಮೂಡಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾನು ವಿಶೇಷವಾಗಿ ಪ್ರತಿ ವರ್ಷ ನಾನು ಕುಣಿತ ಭಜಕರಲ್ಲಿ ಅನ್ನೋದು ವಿನಂತಿ ತೀರ್ಮಾನ ಚಂದ್ರಶೇಖರ್ ಕೂಡ ಸುವರ್ಣ ಹೇಳಿದ್ದಾರೆ. ಏನಾದರೂ ಒಂದು ಚೇಂಜಸ್, ಏನಾದರೂ ವಿಶೇಷ ನಮ್ಮಲ್ಲಿ ಬರಬೇಕು. ಕುಣಿತ ಭಜನೆಯಲ್ಲಿ ವಿಶೇಷ ನೃತ್ಯದಲ್ಲಿ ಚೇಂಜ್ ಮಾಡೋದಕ್ಕೆ ಮೊದಲಾಗಿ ಪ್ರಾರಂಭದಲ್ಲಿ ಮಾಡೋದಕ್ಕಿಂತ ಈ ವರ್ಷ ತುಂಬಾ ವಿಶೇಷವಾಗಿ ಮಾಡಿದ್ರೆ ಮಾತ್ರ ನೀವು ಹೇಳುವ ಭಾಷೆ, ಭಜನೆಯ ಒಂದು ಸಾಹಿತ್ಯ ನಮಗೆ ಅರ್ಥ ಆಗ್ತದೆ. ದಯಮಾಡಿ ಭಜಕರು ಇದರ ಬಗ್ಗೆ ಕಾಳಜಿ ವಹಿಸಬೇಕು. ಅದೇ ರೀತಿ ಕರ್ನಾಟಕ ಸಂಘವು ನನ್ನ ಲೆಕ್ಕದಲ್ಲಿ ವಸಂತ ಸುವರ್ಣ ಹೇಳಿದ್ದಾರೆ 21 ತಾರೀಕಿಗೆ ಒಂದು ವಿಶೇಷ ರೀತಿಯಲ್ಲಿ ಮಹಿಳಾ ಒಂದು ಸ್ಪರ್ಧೆ ಆಯೋಜಿಸಿದೆ. ಅದು ಕೂಡ ಒಂದು ವಿಶೇಷ ರೀತಿಯಲ್ಲಿ ಪ್ರತಿ ವರ್ಷ ಸಾಮೂಹಿಕ ಒಂದು ಸಾಮೂಹಿಕ ಗೀತೆ, ಸಮೂಹ ಗೀತೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಈ ವರ್ಷ ಒಂದು ಥೀಮ್ ಕೊಟ್ಟಿದ್ದಾರೆ, ಹಳೆ ಚಿತ್ರಗೀತೆ, ಹಿಂದಿನ ಓಲ್ಡ್ ಸಾಂಗ್ಸ್ಗೆ ಚಿತ್ರಗೀತೆಗೆ ಒಂದು ಸಮೂಹ ಗೀತೆ. ಅದರೊಟ್ಟಿಗೆ ಯಕ್ಷಗಾನ ನೃತ್ಯ ರೂಪಕ 4 ಮಂದಿ 15 ನಿಮಿಷದ್ದು ಯಕ್ಷಗಾನ ನೃತ್ಯ ರೂಪಕಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮಹಿಳೆಯರಿಗೆ ಮಾತ್ರ ಎಲ್ಲರೂ ಇದರಲ್ಲಿ ಭಾಗವಹಿಸಬೇಕು. ಮಹಿಳಾ ದಿನಾಚರಣೆ ಅಂಗವಾಗಿ ಅವರು ಹಮ್ಮಿಕೊಂಡಿದ್ದಾರೆ. ನಿಮ್ಮೆಲ್ಲರ ಸಹಕಾರ ಇದಕ್ಕೂ ಬೇಕು. ಕರ್ನಾಟಕ ಸಂಘ ಎಲ್ಲಾ ಪ್ರತಿಭೆಗೆ ಪುರಸ್ಕಾರ ನೀಡುತ್ತಾ ಬಂದಿದೆ. ಎಲ್ಲ ರೀತಿಯಲ್ಲಿ ಯಾವುದು ಸಾಹಿತ್ಯ ಇರಲಿ, ಸಂಗೀತ ಇರಲಿ, ಕ್ರೀಡೆ ಇರಲಿ, ಎಲ್ಲ ವಿಶೇಷವಾಗಿ ಒಂದು ಪ್ರತಿಭೆಗೆ ಪುರಸ್ಕಾರ ನೀಡುವ ವೇದಿಕೆ ನೀಡುವ ಸಂಸ್ಥೆ ಕರ್ನಾಟಕ ಸಂಘ ಡೊಂಬಿವಿಲಿ. ಖಂಡಿತ ಇನ್ನು ಮುಂದೆ ನಿಮ್ಮೊಟ್ಟಿಗೆ ಸಾಗಿಸುತ್ತದೆ. ನಮ್ಮೆಲ್ಲ ಈ ಯೋಜನೆಗಳಿಗೆ ನಮ್ಮೆಲ್ಲರ ಬೆಂಬಲ ನಮ್ಮೊಟ್ಟಿಗೆ ಅಂತ ಹೇಳುತ್ತಾ ಒಡೆಯ ಮಂಜುನಾಥನು ನಮ್ಮೆಲ್ಲರನ್ನು ಒಳ್ಳೆಯದು ಮಾಡಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಕುಣಿತ ಭಜನೆಯಲ್ಲಿ ನನ್ನ ಲೆಕ್ಕದಲ್ಲಿ ಕುಣಿತ ಭಜನೆಯಲ್ಲಿ ಟೋಟಲ್ 8 ಟೀಮ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರ ಹೆಸರನ್ನು ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅವರ ವೇದಿಕೆ ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ನಮ್ಮ ವಿನಂತಿ. ಮೊದಲನೇದಾಗಿ ಶ್ರೀ ಶಬರಿ ಅಯ್ಯಪ್ಪ ಭಜನಾ ಮಂಡಳಿ ಕಿನ್ನರ ತಂಡ ಡೊಂಬಿವಿಲಿ, ದಯವಿಟ್ಟು ವೇದಿಕೆ ಬರಬೇಕು. ಒಬ್ಬರು ಯಾರು ಬನ್ನಿ, ಟೀಮ್ ಲೀಡರ್ ಬನ್ನಿ. ಟೀಮ್ ಲೀಡರ್ ತುಳುವೆಲ್ ಬೆಲೆ ಅಸೋಸಿಯೇಷನ್ ಡೊಂಬಿವಿಲಿ, ಕನ್ನಡ ಸಂಘ ವರ್ತಕ್ ನಗರ್ ಥಾನೆ, ಕನ್ನಡ ಸಂಘ ವರ್ತಕ್ ನಗರ್ ಥಾನೆ, ಬಟ್ ಸಂಘ ಅಂಧೇರಿ ಬಾಂದ್ರ ರೀಜನ್, ಬಿಂಬ ತಂಡ ಡೊಂಬಿವಿಲಿ. ನಂಬರ್ 1 ಶ್ರೀ ಜೈ ಭವಾನಿ ಶನೀಶ್ವರ ಮಂದಿರ ಹಸ್ದೇಗಾಂವ್ ಡೊಂಬಿವಿಲಿ. ಜೈ ಭವಾನಿ ಶನೀಶ್ವರ ಮಂದಿರ ಮಂಡಳಿ ಡೊಂಬಿವಿಲಿ.
ಸೇವಾ ಸಂಘ ಥಾನೆ, 5ನೇ ಸಂಘ ಶ್ರೀ ಜಗದಂಬಾ ಭಜನಾ ಮುಂಬೈ, 7ನೇ ತಂಡ ಶ್ರೀ ನಿತ್ಯಾನಂದ ಚಾಮುಂಡಿ ಕಾಕಿನಾಡ, ಕನ್ನಡ ಸಂಘ ವರ್ತಕ ನಗರ್ ಥಾನೆ, ಶ್ರೀ ಮಹಾವಿಷ್ಣು ಮಂದಿರ ಲೋಬಿವಲಿ, ರಾಧಾಕೃಷ್ಣ ಭಜನಾ ಮಂಡಳಿ ಲೋಬಿವಲಿ. ಈ ಒಂದು ಲಲಿತ ಕಲಾ ವಿಭಾಗದ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸುಷ್ಮಾ ಶೆಟ್ಟಿ ಹಾಗೂ ಕಾರ್ಯದರ್ಶಿ ರಮೇಶ್ ಶೆಟ್ಟಿ ಅವರಿಗೆ ಪುಷ್ಪ ಗೌರವ ನೀಡಿ ಅವರನ್ನು ಅಭಿನಂದಿಸಬೇಕಾಗಿ ವಿನಂತಿಸಿದ್ದೇನೆ. ಸದ್ಯ ಬೆಂಗಳೂರಿನಲ್ಲಿ ಅವರು ಶಿಫ್ಟ್ ಆಗಿದ್ದಾರೆ, ಅವರು ಬಾಂಬೆಗೆ ಬಂದಿದ್ದಾರೆ. ಅವರನ್ನು ವಸಂತ್ ಸೋನಾರ್ ಅವರು ಕಾರಣ ಅವರು ಉತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಹಾಗೂ ಅವರ ಈ ಒಂದು ಕಾರ್ಯಕ್ಕೆ ಪುಷ್ಪ ಗೌರವ ಬಿಟ್ಟು ಸತ್ಕರಿಸಬೇಕಾಗಿ ವಿನಂತಿ. ವಸಂತ್ ಸುವರ್ಣ. ಅದು ಕೂಡ ಬಾಂಬೆ ಹೋಗಿದೆ. ಅಂಧೇರಿ ಭಾಗದ ರೀಜನಲ್ ಫ್ರೆಂಡ್ಸ್ ಅನ್ನ ಅಂಧೇರಿ ದಯವಿಟ್ಟು ವೇದಿಕೆ ಬರಬೇಕು. ಎಲ್ಲ ಲೀಡರ್ಸ್ ಬನ್ನಿ, ಎಲ್ಲ ಬನ್ನಿ, ಪಾರ್ಟಿಸಿಪೆಂಟ್ಸ್ ಎಲ್ಲರೂ ಬನ್ನಿ. ಈಗ ಥರ್ಡ್ ಪ್ರೈಸ್ ಗೋಸ್ ಟು ತುಳು ವೆಲ್ಫೇರ್ ಅಸೋಸಿಯೇಷನ್ ಬಾಂಬೆ. ಅಭಿನಂದನೆ, ಕಂಗ್ರಾಚುಲೇಷನ್ಸ್. ತುಳು ವೆಲ್ಫೇರ್ ಅಸೋಸಿಯೇಷನ್ ಎಲ್ಲ ಟೀಮ್ ಮಾಡಬೇಕಾಗಿ ಅಸೋಸಿಯೇಷನ್ ಅಭಿನಂದನೆ. ದುರ್ಗಾಂಬಿಕಾ ಮಕ್ಕಳ ತಂಡ ಸ್ವಲ್ಪ ಅಭಿನಂದನೆ. ಅಭಿನಂದನೆ, ಕಂಗ್ರಾಚುಲೇಷನ್ಸ್. ಥರ್ಡ್ ಪ್ರೈಸ್